ವಿದ್ಯಾಮೂರ್ತಿಗಳು ಯಾರು ಮಕ್ಕಳಾಗಿಲ್ಲ ನಂಗೆ ಅಂತಕ್ಕಂಥ ಬಂದಿರಂದ್ರೆ ಕೇಳಿದ್ರೆ ಯಾರೇ ಮಕ್ಕಳಾಗಿಲ್ಲ ಅಂತ ಬಂದಿದ್ರಿ, ಮಕ್ಕಳಾಗ್ತಾವ ಅಂತ ಪ್ರಮೇಯ ಬಿಟ್ಟು ಮಗು ಕೊಡವ ಅಂತ ದೇವ್ರ ಬಗ್ಗೆ ಹೇಳಿ ನನಗೆ 5 ವರ್ಷ ಮಗ ಚಿರಂಜೀವಿ ಅಂತ 10 ವರ್ಷ ಮಗ ದೊರೆದುರ್ಗ ಅಂತ ನೀವೇನ್ ವಿದ್ಯಾಮೂರ್ತಿಗಳು ನೋಡ್ತೀರಿ ಆ ತರ ಮಕ್ಕಳು ಏನೋ ಇವತ್ತು ಮನೆಯಲ್ಲೂ ಕೇಳಿಲ್ಲ. ವಿದ್ಯಾಮೂರ್ತಿಗಳ ಮಕ್ಕಳಿರೋ ನನಗೆ ಮಕ್ಕಳಾಗ್ತಾವ ಅಂತ ಹೇಳಿ ನಂಗೆ ಮಕ್ಕಳಾಗ್ತಾವ ಅಂತ ಪ್ರಮೇಯ ಬಿಟ್ಟು ಮಗು ಕೊಡವ ಅಂತ ತಾಯಿನ ಬೇಡ್ಕೋಬೇಕು. ಹತ್ರ ಏನ್ ನನ್ನ ವಿಡಿಯೋ ಮಾಡ್ತಾರೆ ಅವ್ನು 8 ವರ್ಷ ಇಲ್ಲಿ ಜಾತ್ರೆ 26 ಕೇಳ್ಕೊಡ್ರಿ. ಮಗು ಕೊಡವ ಅಂತ ಕೇಳ್ರಿ, ಮಕ್ಕಳಾಗ್ತಾವ ಅಂತ ಕೇಳ್ಬೇಡಿ. ಅಂದ್ರೆ ಒಬ್ಬ ಮನುಷ್ಯರಿಗೆ ಒಂದು ಸೊಳ್ಳೆ ಕಡಿಯಲ್ಲ, ಇಲ್ಲಿ ಈ ಜನ ಹೋಗೋಣ ಸೊಳ್ಳೆಗಳು ಕಡಿದಿದ್ದು ಈ ಮಕ್ಕಳುಗಳಿಗೆ ಈ ಬಾಂಧವ್ಯಗೆ ಸೊಳ್ಳೆ ಕಡಿದ ಇವತ್ತೊಬ್ಬ ಸೊಳ್ಳೆ ಕಡಿದಿಲ್ಲ ಕಡ್ಕೊಂಡು ಮಾಡೋ ಹಚ್ಚಿದ್ರೆ ಏನು ಕರ್ಕೊಂಡು ಹೋಗ್ಬೋದು 4 ಗಂಟೆ ಬಿದ್ದವ್ರು ಬೇಜಾರಾಗಲ್ಲ. ಕರೆಂಟ್ ಎಲ್ಲ ಬಿಡಿಸ್ಕೊಂಡು ಕಲ್ಲಾಗೆಲ್ಲ ಹೊಡಿಸ್ಕೊಂಡು ನಮ್ಮ ಬಿಂದು ಊಟಲ್ಲಿ ಸ್ಟೇಷನ್ಗೆಲ್ಲ ಇಲ್ಲಿ ಒಂದು ಸಂಗೀತ ಕಾಲಟೆ ಮಾಡ್ತೀನಿ, ಗಂಡ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಆ ತಪ್ಪಿನ ಸ್ಟೇಷನ್ ಹೋಗೋದ್ರಿಂದ ಯಾರು ಈಗ ನಮ್ಮ ಜನಗಳು ಹೋಗೋದು ಜಾಸ್ತಿ ಕೊಡ್ತಾರೆ. ಒಳ್ಳೆ ಜನಗಳು ಬಂದಿರುತ್ತೆ ಯಾವುದೇ ಟಿಕೆಟ್ ಪೇಷೆಂಟ್ ಅಂತ ಸಿಗ್ತೀರಿ ಅಂತ ಕೊಡ್ತಾರೆ. ಯಾರು ಕಟ್ಟಲ್ಲ, ಯಾರು ಇದ್ದಾರೆ ಇಲ್ಲ ಅಂತಕ್ಕಂಥದ್ದು. ಕೆಲವು ಸಂಖ್ಯೆಗೆ ಯಜಮಾನರು ಗಂಟುಗಳು ಇರಲ್ಲ, ಇಲ್ಲ ಗಂಟು ಬಿಟ್ಟು ಹೋಗ್ತಾರೆ, ಇಲ್ಲ ಹಿಂಸೆ ಕೊಡ್ತಾ ಇರ್ತಾರೆ. ಮಕ್ಕಳು ಸಾಕ್ತಾ ಅಂತ ಸಂಖ್ಯೆಗಳು ಸೇರಿಕೊಡೋಣ ಅಂತ ನನ್ನ ಆಸೆ. ನೀನೇ ಮುಂದಿಲ್ಲ ಆಮೇಲೆ ಸಾಕ್ಷಾತ್ ಕೇರಳ ಮಹಾರಾಜನ ಹೆಸರು ಕೇಳಿದ್ದೆ ಅನಂತ ಪದ್ಮನಾಭ ದೇವಸ್ಥಾನ ಮಹಾರಾಜರು ಒಂದ್ಸರಿ ಗಾಣ ಬರುತ್ತೆ ದೇವಸ್ಥಾನಕ್ಕೂ ಸರಿಯಾಗಿ ಎಲ್ಲ ಬೈಗಳು ಅದೇ ಕಲ್ಲು ಮಹಾರಾಜರ ಕಲ್ಲು ಹೊತ್ತು ಸಂತೋಷ ಕಲ್ಲು ಅಂತ ಹೋಗಿ ಹೋಗಿ ನಮ್ಮಪ್ಪ 9 ಗಂಟೆಗೆ ಬಂದು ಬರೆ ಆಗ್ತಿದ್ದ. ನಮ್ಮಮ್ಮ ಓದ್ತಾ ಹೊಡೆಯೋದು ಅಷ್ಟೇನ ಒಳ್ಳೆ ಮಂದಿ ಗೊತ್ತಿರೋದು ಅಲ್ವಾ. ಗಲಾಟೆ ಮಾಡಿದ್ರು ನೋಡಿ, ಗಲಾಟೆ ನೋಡಮ್ಮ ಯಾರೊಬ್ಬರಿಗೆ ಭಾಳ ಮಾತಾಡ್ತಾರೆ ಮನೆಗಳು ಶಾಪ ಹಾಕ್ತಾರೆ, ಇಷ್ಟು ಶಾಪ ಹಾಕಿ ಎಲ್ಲ ಕೊಡ್ತಾರೆ ಹಾಕಿನಲ್ಲ ಯಾರು ಮಾತಾಡ್ತಿದ್ದೀವಿ ಹೆಣ್ಮಕ್ಳು ದೇಶ ಬಹಳ ಮುಂದುವರಿಸಿ ಹೇಳ್ತಾರಲ್ಲ ಮುಂದುವರ್ತಿಲ್ಲ ಅಲ್ಲ. ಆಮೇಲೆ ಪದೇ ಪದೇ ಹೇಳ್ತೀನಿ ನನಗೆ 5 ವರ್ಷ ಮಕ್ಕಳು ಅಯ್ಯರಿಗೆ ನೀರು ವಿದ್ಯಾಮೂರ್ತಿ ಮತ್ತೆ ಈ ತರ ಸೇವೆ ಮಾಡಲ್ಲ ತೋರಿಸಿ ಅವೆಲ್ಲ ಅಂಶಗಳು ಬರೀ ಹಂಗೆ ಅನ್ಬೇಡಿ. ಭಾನುವಾರ ಬೆಂಗಳೂರಿನ ಬಂದು ನನ್ನ ತಮ್ಮನ ಪೇಷಂಟ್ ಎಲ್ಲ ಬಂದೇ ಅವ್ರು ಭಾನುವಾರ ಬೆಂಗಳೂರಿನ ಕೇಳ್ತಾರೆ ಮತ್ತೆ ಹೋಗ್ತಾರೆ. ಅವ್ರು ನನ್ನ ಮಕ್ಕಳಿಗೆ ಮಾಸ್ಟರ್ ವಿಡಿಯೋ ಮಾಡ್ತಾರಮ್ಮ, ಮಕ್ಕಳಿಗೆ ಮಾಸ್ಟರ್ ಪುಣ್ಯ ಅಂತ ಅವನಿಗೆ 8 ವರ್ಷ ಮಗು ಆಯ್ತು. ಇಂತಿಂತ ಪುಣ್ಯ ಅಂತ ಬಂದಿರ್ತಾರೆ. ನೀವು ದೂರಿಂದ ಬಂದಿರ್ತೀರಿ, ತಾಳ್ಮೆಯಿಂದ ಮನೆಗೆ ಹೋಗಿ ಅಥವಾ ತಾಳ್ಮೆಯಿಂದ ಮನೆಗೆ ಹೋಗಿ. ಇಲ್ಲಿ ಪವಾಡ ನಡೆಯುತ್ತೆ, ನಂಬಿರೆ ಮಾತ್ರ. ಎರಡನೇದು ನಿಮ್ಮ ನಂಬಿಕೆ ನಿಮ್ಮ ಮನೆ ಹಾಲಲ್ಲಿ ಗಡಿಯಾರ ಸೀಮಿತ ಕೊಟ್ಟಿರ್ಬೇಕು. ದೇವ್ರ ಮನೆಗೆ ಕಿನ್ನಿ ಸ್ನಾನ ಮಾಡಿಲ್ಲ, ಮೈದ ಮಾಡಿಲ್ಲ, ದೇವ್ರು ಏನ್ ಮಾಡಲ್ಲ. ದೇವರು ಸ್ನಾನ ಮಾಡ್ಕೊಂಡಿಲ್ಲ, ನಿಮ್ಮ ಮನಸ್ಸಿಗೆ ಬಳಸ್ಕೊಂಡಿಲ್ಲ ಆಯ್ತಾ. ದಿನ 9 ಸರಿ ಬರಬೇಕಾ, ಮೈ ಮೇಲೆ ಒಡವೆ ಹಾಕ್ಬೇಕಾ, ಬಂಗಾರ ಹಾಕ್ಬೇಕಾ, ಬೆಳ್ಳಿ ಹಾಕ್ಬೇಕಾ, ನಿಮ್ಮ ಮಾತಿಗೆ ಬರೀಬೇಕು. ಏನು ಕೇಳಲ್ಲ ನಾವು. ನಿಮ್ಮ ಮನಸ್ಸಿನ ಜೊತೆ ಅದನ್ನ ತಾಯಿಗೆ ಅರ್ಪಿಸೋಗಿ ದೇವ್ರು ನಿಮ್ಮ ಹಿಂದೆ ಬರ್ತಾರೆ. ನಾನು ಹಂಗೆ ಜಾತಿಯಿಂದಲಲ್ಲಿ ಇಲ್ಲಿ ಯಾರು ಜಾತಿ ಇಲ್ಲ, ಅಡಿಗೆ ಮಾಡೋರು ಯಾರೋ ನಾನೇ ಯಾರೋ ನಾನು ಹೊಲದಾಗ ಕೂಡಿಸಿರೋಂಥದ್ದು. ಇದು ನನಗೆ ದೇವರು ಅಂದ್ರೆ ಗೊತ್ತಿಲ್ಲ, ಪೂಜೆ ಮಾಡ್ಬೇಕು ಗೊತ್ತಿರೋದು.